ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಬ್ಬಕ್ಕಿ ಪಾಯಸ ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ಈ ರೆಸಿಪಿ ಯಾರಿಗೋಸ್ಕರ ಅಂತಂದರೆ, ಒಬ್ಬ ಸಬ್ಸ್ಕ್ರೈಬರ್ ನನಗೆ ಕಮೆಂಟ್ ಮಾಡಿದ್ರು, ಮದುವೆ ಮನೆ ಶೈಲಿಯ ಸಬ್ಬಕ್ಕಿ ಪಾಯಸ ತೋರಿಸಿ, ಅದು ದಿನಪೂರ್ತಿ ಹಿಟ್ಟರು ಗಟ್ಟಿ ಆಗಬಾರ್ದು, ಆ ರೀತಿ ತೋರಿಸ್ಬೇಕು ಅಂತ. ಸೊ ಅವರಿಗೋಸ್ಕರ ಈ ರೆಸಿಪಿನ ಶೇರ್ ಮಾಡ್ತೀನಿ. ಹಾಗೆ ನನಗೆ ಕಮೆಂಟ್ ಮಾಡಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್. ನಿಮ್ಮ ನೇಮ್ನ ನಾನು ಮೆನ್ಷನ್ ಮಾಡ್ತಿಲ್ಲ, ಯಾಕಂದರೆ ನೇಮ್ನ ಮೆನ್ಷನ್ ಮಾಡೋದು ಕೆಲವ್ರಿಗೆ ಇಷ್ಟ ಇರುತ್ತೆ, ಕೆಲವ್ರಿಗೆ ಇಷ್ಟ ಇಲ್ಲ. ಅದಕ್ಕೆ ನಾನು ನೇಮ್ನ ಮೆನ್ಷನ್ ಮಾಡ್ತಿಲ್ಲ. ಬಟ್ ಈ ರೆಸಿಪಿ ನಿಮಗೋಸ್ಕರ ಮಾಡ್ತಿದ್ದೀನಿ ಇವತ್ತು. ಈ ಸಬ್ಬಕ್ಕಿ ಪಾಯಸ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ದಿನಪೂರ್ತಿ ಹಿಟ್ಟರು ಗಟ್ಟಿ ಆಗಬಾರ್ದು ಅಂದರೆ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಬೇಕು. ಅದನ್ನು ನಾನು ತೋರಿಸ್ಕೊಡ್ತೀನಿ. ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ ಫಸ್ಟ್ ಟೈಮ್ ಇರ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಸಬ್ಬಕ್ಕಿ ಪಾಯಸ ಮಾಡ್ಕೊಳ್ಳಿಕ್ಕೆ ಒಂದು ಅರ್ಧ ಗಂಟೆ ಮೊದಲೇ ಸಬ್ಬಕ್ಕಿನ ನೆನೆಸಿಕ್ಕೋಬೇಕು. ತಣ್ಣೀರಲ್ಲಾದರೂ ನೆನೆಸಿಕ್ಕೋಬೋದು, ಬಿಸಿನೀರಲ್ಲಾದರೂ ನೆನೆಸಿಕ್ಕೋಬೋದು. ನಾನು ತಗೊಂಡಿರೋ ಸಾಬುದಾನ ಇದು ವೈಟ್ ಇರುತ್ತಲ್ಲ ಆ ಥರದ್ದು. ನಾನು ನೈಲಾನ್ದು ಯೂಸ್ ಮಾಡ್ತಿಲ್ಲ. ನೈಲಾನ್ದು ಅದು ಹೆವಿ ಪಾಲಿಶ್ ಆಗಿರೋದು, ನಾನು ಅದನ್ನು ಯೂಸ್ ಮಾಡಲ್ಲ. ಈ ಥರ ಸಬ್ಬಕ್ಕಿನ ತೊಗೊತೀನಿ. ಇದಕ್ಕೆ ನಮ್ಮ ಸ್ವೀಟ್ನೆಸ್ಗೆ ಅನುಗುಣವಾಗಿ 1 ಕಪ್ಪಷ್ಟು ಸಕ್ಕರೆ ಹಾಗೆ ಕಾಯಿಸಿ ತಣ್ಣಗೆ ಮಾಡಿಟ್ಟಂಥ ಹಾಲು 1 ಕಪ್ಪಷ್ಟು ತೊಗೊಂಡಿದ್ದೀನಿ, ಅಂದರೆ 250 ml ಅಷ್ಟು. ಹಾಗೆ ಇದಕ್ಕೆ ಏಲಕ್ಕಿ ಪೌಡರ್, ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿ. ಇಲ್ಲಿ ಬಾದಾಮಿ ಪೌಡರ್ ಮೇಯ್ನು ಸಬ್ಬಕ್ಕಿ ಪಾಯಸಕ್ಕೆ ಇದೊಂದೇ ಮುಖ್ಯವಾಗಿರುತ್ತೆ. ಇಲ್ಲಿ 3 ಇಂದ 4 ಸ್ಪೂನಷ್ಟು ಬಾದಾಮಿ ಪೌಡರ್ನ ತೊಗೊಂಡಿದ್ದೀನಿ. ಹಾಗೆ ದ್ರಾಕ್ಷಿ ಮತ್ತು ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಸೈಡ್ ಇಟ್ಕೊಳ್ಬೇಕು. ಈಗ ಸಬ್ಬಕ್ಕಿ ಪಾಯಸ ಮಾಡ್ಕೊಳ್ಳಿಕ್ಕೆ ನಾವು ಯಾವ ಪಾತ್ರೆಯಲ್ಲಿ ಮಾಡ್ತೀವಿ ಆ ಪಾತ್ರೆಯಲ್ಲಿ ಸಬ್ಬಕ್ಕಿ ನೆನೆಸಿಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಕೊಂಡು ಈಗ ಸ್ಟವ್ ಆನ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ನಾವು ಡೈರೆಕ್ಟಾಗಿ ಹಾಲಿಗೆ ಸಬ್ಬಕ್ಕಿ ಹಾಕಿಬಿಟ್ರೆ ಟೈಮ್ಸ್ ಹಾಲು ಒಡೆಯೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಮೊದಲೇ ಸಬ್ಬಕ್ಕಿನ ಬೇಯಿಸ್ಕೋಬೇಕು. ಸಬ್ಬಕ್ಕಿನ ಬೇಕಾದ್ರೆ ನೀವು 1 ಅವರ್ ಮೊದಲೇ ನೆನೆಸಿಕ್ಕೋಬೋದು. ಸೊ ಹಾಫ್ ಆನ್ ಅವರ್ ಇದ್ದಾಗೆ ನೆನೆಸಿಕೊಟ್ರೆ ಬೆಸ್ಟು. ಚೆನ್ನಾಗಿ ಅದು ಸಾಫ್ಟಾಗಿ ನೆಂದಿರುತ್ತೆ. ಸೊ ಬೇಯೋಕ್ಕೂ ತುಂಬ ಈಸಿಯಾಗಿ ಆಗಿಬಿಡುತ್ತೆ. ಇವಾಗ ಸಬ್ಬಕ್ಕಿ ಹಾಕಿದ ಮೇಲೆ ಇನ್ನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಸೊ 10 ನಿಮಿಷ ಆದಮೇಲೆ ನಮಗೆ ಸಬ್ಬಕ್ಕಿ ಥರ ಕೈಯಿಂದ ಫೀಲ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅದು ಕರೆಕ್ಟಾಗಿ ಬೇಯಿದೆ ಅಂತ. ಇಂಥ ಟೈಮಲ್ಲಿ ನಾವು ಆಗಲೇ ಮೊದಲೇ ಕಾಯಿಸಿಟ್ಟಂಥ ಹಾಲು ಐತಲ್ಲ, ಆ ಹಾಲನ್ನ ಸೇರಿಸ್ಕೊಂಬಿಟ್ಟು ಇನ್ನೊಂದು 2 ನಿಮಿಷ ಕುದಿಸ್ಕೊಳ್ಳೋಣ. ಸೊ ಕೆಲವರು ಮೊದಲೇ ಹಾಲಲ್ಲೇ ಕುದಿಸ್ಕೊಂಡ್ಬಿಡ್ತಾರೆ. ಆ ಥರ ಮಾಡೋದು ಟೈಮ್ಸು ಹಾಲು ಒಡೆಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಈ ಥರ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದ್ರೆ ಈ ಥರ ನಾವು 2 ಡೇಸ್ ಬೇಕಾದ್ರೆ ಇಟ್ಟರು ಸಬ್ಬಕ್ಕಿ ಪಾಯಸ ಗಟ್ಟಿಯಾಗಲ್ಲ. ಸೊ ನಾವು ಮಾಡಬೇಕಾದ್ರೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಇರುತ್ತೋ ಕೊನೆವರೆಗೂ ಅದೇ ಥರನೇ ಇರುತ್ತೆ. ಹಾಲಾಕಿ 2 ನಿಮಿಷ ಆದಮೇಲೆ ಈಗ ನಮ್ಮ ಸ್ವೀಟ್ನೆಸ್ಗೆ ಅನುಗುಣವಾಗಿ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ಸಕ್ಕರೆ ಬೇಡ ಅಂತಂದರೆ ನೀವು ಬೆಲ್ಲನೂ ಸಹ ಆ್ಯಡ್ ಮಾಡ್ಕೋಬೋದು. ಅದು ನಮ್ಮ ಆಪ್ಷನ್ ಆಗಿರುತ್ತೆ, ಯಾವ್ದು ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು. ಸೊ ನಿಮಗೇನಾದ್ರು ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು ಅಂತಂದರೆ ಇಂಥ ಟೈಮಲ್ಲಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಈಗ ಒಂದು ಸಲ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ಈಗ ಕೊನೆಗೆ ಸ್ವಲ್ಪ ಏಲಕ್ಕಿ ಪೌಡರ್ನ ಸೇರಿಸ್ಕೊಳ್ಳೋಣ. ಆಮೇಲೆ ಇದಕ್ಕೆ ನಾವು ಬಾದಾಮಿ ಪೌಡರು ಸಹ ಇಟ್ಕೊಂಡಿದ್ದೀವಲ್ಲ, ಬಾದಾಮಿ ಪೌಡರ್ಗೆ 1 ಸ್ಪೂನಷ್ಟು ಹಾಲು ಹಾಕಿ ಹಾಲಲ್ಲಿ ಮಿಕ್ಸ್ ಮಾಡಿಬಿಟ್ಟು ಆಗ ಬಾದಾಮಿ ಪೌಡರ್ನೂ ಸಹ ಮಿಕ್ಸ್ ಮಾಡ್ಕೊಂಬಿಟ್ರೆ ಸಬ್ಬಕ್ಕಿ ಪಾಯಸ ತುಂಬಾ ಚೆನ್ನಾಗಿರುತ್ತೆ. ಮೇಯ್ನು ಸಬ್ಬಕ್ಕಿ ಪಾಯಸಕ್ಕೆ ಬಾದಾಮಿ ಫ್ಲೇವರೇ ತುಂಬಾ ಚೆನ್ನಾಗಿರೋದು. ಬಾದಾಮಿ ಪೌಡರ್ ಹಾಕ್ತೀರಾ ಸಬ್ಬಕ್ಕಿ ಪಾಯಸ ಮಾಡಿದ್ರೆ ಅಷ್ಟೊಂದು ಟೇಸ್ಟಿಯಾಗೂ ಸಹ ಇರಲ್ಲ. ಈಗ ಬಾದಾಮಿ ಪೌಡರ್ ಹಾಕಿದ ಮೇಲೆ ಸ್ವಲ್ಪ ಕಲರು ಸಹ ಲೈಟ್ ಯೆಲ್ಲೋ ಕಲರ್ ಬರುತ್ತೆ. ಸಬ್ಬಕ್ಕಿ ಪಾಯಸ ಆ ಥರ ಲೈಟ್ ಯೆಲ್ಲೋ ಕಲರ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇನ್ನೊಂದು ಕಡೆಯೂ ದ್ರಾಕ್ಷಿ ಮತ್ತು ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಳ್ಳೋಣ. ಅದನ್ನು ಸಹ ಕೊನೆಯದಾಗಿ ಸೇರಿಸ್ಕೊಳ್ಳೋಣ. ಈಗ ನೀವು ನೋಡ್ತಿರ್ಬೋದು ಕಲರು ಸಹ ಚೇಂಜ್ ಆಗಿದೆಯಲ್ಲ. ಈಗ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಫ್ರೈ ಮಾಡಿಟ್ಟಂಥ ದ್ರಾಕ್ಷಿ ಗೋಡಂಬಿನ ಸೇರಿಸ್ಕೊಂಬಿಟ್ಟು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಸಬ್ಬಕ್ಕಿ ಪಾಯಸ ರೆಡಿಯಾಗುತ್ತೆ. ಈ ಪಾಯಸ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ. ಇದೇ ಥರ ನಿಮಗೆ 2 ಡೇಸ್ ಇಟ್ಟರು ಗಟ್ಟಿ ಆಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ಸಬ್ಬಕ್ಕಿ ಪಾಯಸ ರೆಡಿಯಾಗುತ್ತು. ಮದುವೆ ಮನೆ ಶೈಲಿಯ ಸಬ್ಬಕ್ಕಿ ಪಾಯಸ ರೆಡಿಯಾಗುತ್ತು, ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಸ್ವಲ್ಪ ಕೂಲ್ ಆದಮೇಲೆ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ. ಸೊ ನೀವು ನೋಡ್ತಿರ್ಬೋದು ನಾವು ಮಾಡಬೇಕಾದ್ರೆ ಯಾವ ಕನ್ಸಿಸ್ಟೆನ್ಸಿ ಇತ್ತು ಕೊನೆಯವರೆಗೂ ಸಹ ಅದೇ ಥರನೇ ಇರುತ್ತೆ. ಬಟ್ ಸಬ್ಬಕ್ಕಿ ಪಾಯಸಕ್ಕೆ ಸ್ವಲ್ಪ ಸಕ್ಕರೆ ಕಮ್ಮಿ ಹಾಕ್ಕೊಳ್ರಿ, ತುಂಬಾ ಚೆನ್ನಾಗಿರುತ್ತೆ. ಹೆವಿ ಸ್ವೀಟ್ನೆಸ್ ಹಾಕಿದ್ರೆ ನಮಗೆ ತಿನ್ನಬೇಕಾದ್ರೆ ಅಷ್ಟೊಂದು ಹೆವಿ ಆಗಿಬಿಡ್ತು, ತಿನ್ನೋಕ್ಕಾಗಲ್ಲ. ಸ್ವಲ್ಪ ಲೈಟಾಗಿ ಹಾಕ್ಕೊಳ್ರಿ, ಮೈಲ್ಡಾಗಿದ್ದರೆ ಸೂಪರಾಗಿರುತ್ತೆ. ಸೊ ಸಬ್ಸ್ಕ್ರೈಬರ್ ಕೇಳಿದಂಥ ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ. ನೀವು ಈ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ ನನಗೆ ಕಮೆಂಟ್ ಮಾಡಿ. ಮತ್ತು ನೀವು ಟ್ರೈ ಮಾಡಿದ್ಮೇಲೆ ಯಾವ ರೀತಿ ಬಂದಿತ್ತು, ಹೇಗಿತ್ತು ಟೇಸ್ಟು ಅಂತ. ಸೊ ಕೆಲವರೆಲ್ಲ ಹೇಳ್ತಾರೆ ಹಾಲು ಹಾಕ್ಬಿಟ್ಟು ಮಾಡಿದ್ರೆ ಹಾಲು ಒಡೆಯುತ್ತೆ, ಹಾಗೆ ಗಟ್ಟಿ ಆಗಿಬಿಡುತ್ತೆ ಅಂತ. ಸೊ ಈ ಥರ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದ್ರೆ ಸಬ್ಬಕ್ಕಿ ಪಾಯಸ ಗಟ್ಟಿನೂ ಆಗಲ್ಲ, ಒಡೆಯೋ ಚಾನ್ಸಸ್ ಇರಲ್ಲ. ಹಾಲು ಹಾಕಿದ ಮೇಲೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು ಫಂಕ್ಷನ್ಸ್ಗಳಿಗೆ ಹೋದಾಗ ಇವಾಗ ಎಲ್ಲ ಫಂಕ್ಷನ್ಸ್ಗಳಿಗೆ ಕಾಮನ್ನಾಗಿ ಸಬ್ಬಕ್ಕಿ ಪಾಯಸ ಮಾಡ್ತಾರಲ್ಲ, ಅದೇ ಥರನೇ ಟೇಸ್ಟ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಅವರು ಸಹ ಈ ರೆಸಿಪಿನ ನೋಡಲಿ, ಹಾಗೆ ಅವರು ಸಹ ಟ್ರೈ ಮಾಡಲಿ. ಅವ್ರ ಸಪೋರ್ಟು ನಮಗೆ ತುಂಬಾ ಬೇಕಾಗಿದೆ. ಹೀಗೆ ನನಗೆ ಕಮೆಂಟ್ ಮಾಡ್ತೀರಿ ನಿಮ್ಗೆ ಯಾವ್ದಾರು ರೆಸಿಪೀಸ್ ಬೇಕು ಅಂತಂದರೆ ನಾನು ಅದನ್ನು ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನಿಮಗೆ ಕಮೆಂಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್.